ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರ ಅವರಿಂದ ಜಗಳೂರು ಪಟ್ಟಣ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಗಾಂಧಿ ಭಾವಚಿತ್ರವನ್ನು ಅನಾವರಣಗೊಳಿಸಲಾಯಿತು. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕ್ಯನಾಯ್ಕ್, ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ಸೇರಿದಂತೆ ಕಾಂಗ್ರೆಸ್ ಮುಖಂಡ ಅಜ್ಜಣ್ಣ, ಕೃಷ್ಣಪ್ಪ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಕಚೇರಿಯ ನವೀಕರಣ ಹಾಗೂ ಈ ಮಹಾ ವ್ಯಕ್ತಿಗಳ ಫೋಟೋಗಳನ್ನು ಲೋಕಾರ್ಪಣೆ ಮಾಡಿದಂತಹ ನಿಮ್ಮೆಲ್ಲರ ಮೆಚ್ಚಿನ ನಾಯಕರಾದಂತಹ ನಮ್ಮ MLA ಸಾಹೇಬರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ನಾವು ಯಾವ ರಾಜ್ಯ ಇರ್ಬೋದು, ದೇಶ ಇರ್ಬೋದು, ಯಾವ ನಿಟ್ಟಿನಲ್ಲಿ ನಾವು ಸಾಗ್ತಾ ಇದ್ದೀವಿ. ಯಾಕಂತ ಹೇಳಿದರೆ ನಾವು ಸರಿದಾರಿಯಲ್ಲಿ ಹೋಗಬೇಕಾದ್ರೆ ನಮ್ಮ ಮನುಷ್ಯರಿಗೆ ಆದಂಥ ನಾವುಗಳು ಲಂಗು ಲಗಾಮು ಭಾಳ ಅಗತ್ಯ ಇದೆ. ಆ ಲಂಗು ಲಗಾಮ ಅನ್ನೋಂಥದ್ದನ್ನು ನಾವು ಒಂದೇ ರೂಪದಾಗ ಹೇಳೋಕ್ಕಾಗಲ್ಲ. ಅದಕ್ಕೆ ಧರ್ಮ ಇರ್ಬೋದು, ತತ್ವಜ್ಞಾನಿಗಳ ವಿಚಾರಗಳಿರ್ಬೋದು, ಬಹಳ ಸನಾತನ ಧರ್ಮವನ್ನು ಉಳಿಸುವಂಥ ಕೆಲಸವನ್ನು ನಮ್ಮ ದಾರ್ಶನಿಕರು ಮಾಡಿಕೊಟ್ಟು ಬಂದಿದ್ದಾರೆ. ಅಂಥವರಲ್ಲಿ ಅನೇಕ ಶರಣರು, ದಾಸರು, ಸಂತರು ಈ ನಾಡಿಗೆ ಕೊಡುಗೆ ಕೊಟ್ಟಿದ್ದಾರೆ. ಅಂಥ ಮಹನೀಯರ ಮೇರು ಪಂಕ್ತಿಯಲ್ಲಿ ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್ ಅಂತ ಮಹನೀಯರು ಇವತ್ತು ನಮಗೆ ಆದರ್ಶ ಆಗಿದ್ದಾರೆ. ಹಾಗಾಗಿಯೇ ಇಲ್ಲಿ ಹಳ್ಳಿಯಿಂದ ಹಿಡಿದು ಡೆಲ್ಲಿಯವರೆಗೆ ಇವತ್ತು ಸರ್ಕಾರಿ ಕಚೇರಿಗಳಿರ್ಬೋದು ಅಥವಾ ಅವರ ವೈಯಕ್ತಿಕ ಕಚೇರಿಗಳಿರ್ಬೋದು ಮತ್ತು ಗುಡಿ ಗುಂಡಾರಗಳಿರ್ಬೋದು, ಜೊತೆಗೆ ಮನೆಯಲ್ಲಿ ಇಂಥ ದಾರ್ಶನಿಕರ ಹಾಕ್ಕೊಳ್ಳೋದ್ರ ಜೊತೆಯಲ್ಲಿ ಮುಂದೆ ಬರ್ತಕ್ಕಂಥ ಪೀಳಿಗೆಗೆ, ಮನೆಯಲ್ಲಿ ಬರ್ತಕ್ಕಂಥ ಪುಟಾಣಿ ಮಕ್ಕಳಿಗೆ ಇವ್ರು ಯಾರು ಏನು ಅನ್ನೋಂಥರ ಅವರ ಕಿರು ಪರಿಚಯವನ್ನು ಮಾಡೋದ್ರ ಜೊತೆಗೆ ಅವರ ಸಂದೇಶವನ್ನು ಕೊಡೋದು ಬಹಳ ಮುಖ್ಯವಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಮುಖ್ಯಾಧಿಕಾರಿಗಳಾಗಿರ್ತಕ್ಕಂಥ ಆತ್ಮೀಯ ಲೋಕನಾಯಕ್ ಸಾಹೇಬರು ಬಹಳ ಅರ್ಥಪೂರ್ಣವಾಗಿ ಬುದ್ಧ, ಬಸವ, ಗಾಂಧಿ ಮತ್ತು ಅಂಬೇಡ್ಕರ್ ಅವರ ಒಂದು ಭಾವಚಿತ್ರ ಇರ್ತಕ್ಕಂಥದ್ದನ್ನು ತುಂಬ ಸುಂದರವಾಗಿರ್ತಕ್ಕಂಥ ದೊಡ್ಡ ಎತ್ತರವಾಗಿರ್ತಕ್ಕಂಥ ಒಂದು ಫೋಟೋಗಳನ್ನು ಇವತ್ತು ಇಲ್ಲಿ ಲೋಕಾರ್ಪಣೆ ಮಾಡಿದರೆ ಭಾಳ ಸಂತೋಷ. ಬರೀ ಫೋಟೋವನ್ನು ಹಾಕೋದು ಮುಖ್ಯ ಅಲ್ಲ, ಅದನ್ನು ನಾವು ನಡೆ ಮತ್ತು ನುಡಿ ಒಳಗೆ ಅದನ್ನು ಅನುಸರಿಸಿದಾಗ ಮಾತ್ರ ಒಂದು ಅರ್ಥ ಅನ್ನೋಂಥದ್ದು ಮಾತನ್ನು ವಹಿಸಿ ನಾವು ನೀವೆಲ್ಲರೂ ಅವರ ಆದರ್ಶಗಳನ್ನು ಮೈಗೂಡಿಸ್ಕೊಳ್ಳೋಣ ಅನ್ನೋಂಥ ಮಾತನ್ನು ಹೇಳಿ ಮತ್ತೊಮ್ಮೆ ವ್ಯವಸ್ಥೆ ಮಾಡಿದಂಥ ಮುಖ್ಯಾಧಿಕಾರಿ